ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗನ ಬರ್ಡೇ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತೇನು ನಿಮ್ದು? ನಿಮ್ದೇನು ಇವತ್ತು? ಹ್ಯಾಪಿ ಬರ್ಡೇ. ಬ್ಯಾಡ್ ಬಾಯ್. ಏನಿವತ್ತು? ವಿಶ್ ಯು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಹೇಳ್ತಲ್ವಾ ಮಮ್ಮಿ? ಏನು ಹೇಳ್ಬೇಕು? ಏನಿವತ್ತು? ಮಿಸ್ ಮಾಡ್ತೀರಾ? ಇದೇ ಇದ್ದಿದ್ದು. ಗುರುವಾರ ನನ್ನ ಮಗನ ಬರ್ಡೇ ಗುರುವಾರ ಬಿದ್ದಿತ್ತು. ರಾಯ ದರ್ಶನ ಮಾಡೋಣ ಅಂತ ಹೇಳಿ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನೋಡಿದರೆ 7 ಗಂಟೆಯಿಂದ 10 ಗಂಟೆ ಗಂಟ ದೇವಸ್ಥಾನ ಕ್ಲೋಸು. ಹಾಗೆ ನಾವು ಆಯಿತು ಅಂತ ಹೇಳ್ಬಿಟ್ಟು ಗರ್ಭಗುಡಿ ಮಾತ್ರ ಬಾಕ್ಲಾಕಿರ್ತಾರೆ, ಎಂಟ್ರೆನ್ಸ್ ಓಪನ್ ಇರುತ್ತೆ. ಬಂದು ಅಲ್ಲೇ ಮಂಗಳಾರತಿ ಮಡಗಿರ್ತಾರೆ, ಅದನ್ನೇ ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಒಳ್ಳೆ ನಿದ್ದೆ. ಬೇಡಪ್ಪ ನನಗೆ ಸಾಕು. ನಂಗೆ ಬೇಡ. ಹಾಂ ಬನ್ನಿ ಹೋಗೋಣ. ಹಾಗೆ ಬರ್ತಾ ದಾರಿಲಿ ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು. ಅಲ್ಲಿ ದೇವಸ್ಥಾನ ಓಪನ್ ಇತ್ತು, ಪೂಜೆ ಮಾಡ್ತಾಯಿದ್ರು. ಅಲ್ಲಿಗೆ ಬಂದಿದ್ದೀವಿ. ನಾನು ನೋಡ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಂತ ಮೂರ್ತಿ ಹೆಂಗೆ ಮಾಡ್ದೆ ನೋಡ್ದೆ ಒಳಗೇನೆ. ಬಾಪ್ಪ, ಹೂವು ಬೀಳ್ಸ್ಬಾರ್ದು ಮಾಮಿದು. ಕುತ್ಕೋ, ಜ್ಞಾನ ಮಾಡು, ಕುತ್ಕೋ. ಅಪ್ಪು ನಿಂದೇನಿವತ್ತು? ಮೊಕಾಲ್ ಬತ್ತು. ಏಯ್ ಬಾಮ ಕುತ್ಕೋ, ಬಿದ್ದು ಅಲ್ಲೋಡು. ನೋಡ್ ಬೇಗ. ಬಾಯ್ ಇಲ್ಲೋಡ, ಅದು ಬರಲ್ಲ. ತೋರ್ಸೋದು ಹೆಂಗೆ? ತೋರ್ಸಪ್ಪ. ಈಗ ಮನೆ ಹತ್ರ ಬಂದ್ಮೇಲೆ ಫೋಟೋ ತೆಗೋಣ ಅಂತ ನೋಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಅವನು ಫೋಟೋ ಹೊಡ್ಸ್ಕೊತಾನೆ ಇಲ್ಲ. ಗಾಡಿ ಬಂದ್ಬಿಡುತ್ತೆ ಅಂತ ಭಯನೇ ಪಡ್ತಾ ಇದ್ದ. ಇಲ್ಲೋಡ ಅಪ್ಪಯ್ಯ, ನನ್ನ ನೋಡಿ. ಇಲ್ಲಿ ನೋಡ್ಬೇಕು. ಈಗ ದೇವಸ್ಥಾನಕ್ಕೆ ಹೋಗಿದ್ವಿ ನಾವೆಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಕೂತಿದ್ದೀವಿ. ನೋಡಿ ಆಗಲೇ ನನ್ನ ಮಗ ಡ್ರೆಸ್ ಚೇಂಜ್ ಮಾಡಿ. ಮಮ್ಮಿ ಏನು ಮಾಡಬೇಕು? ಏನಾಗ್ತೈತೆ?
ಈಗ ಚಿಕನ್ ತಂದು ಕೊಟ್ಟಿದ್ರು ನೈಟ್ಗೆ. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ನಲ್ಲ ಅದೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಬಿಸಿಲಲ್ವ ಏನೂ ತಿನ್ನೋಕ್ಕಾಗೋದಿಲ್ಲ ಅಂತ ನಮ್ಮ ಮಾವ ಬಂದಿದ್ದರು. ಅದಕ್ಕೇ ನನ್ನ ಮಕ್ಕಳು ಕಬಾಬ್ ಬೇಕು ಅಂತ ಹೇಳಿದ್ರು. ಅವ್ರಿಗೆ ಕಬಾಬು ಒಂದು ಸ್ವಲ್ಪ ಲೈಟಾಗಿ ಚಿಕನ್ ಗೊಜ್ಜು ಮಾಡೋಣ ಅಂತ. ಕಬಾಬ್ ಮಾಡೋದಕ್ಕೆ ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ನಿಂಬೆಹಣ್ಣು, ಅರಿಶಿನ ಪುಡಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಕಬಾಬ್ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಚಿಕನ್ ಹಾಕಿ ಅದನ್ನು ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಾಡಿಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಮಡಗಿ ಆಮೇಲೆ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈಗ ಮತ್ತೆ ನಾನು ಚಿಕನ್ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸಾಂಬಾರು ಎಲ್ಲ ತಿನ್ನಲ್ಲ ಜಾಸ್ತಿ. ಒಂದು ಟೈಮ್ಗೆ ಚಿಕನ್ ಗೊಜ್ಜು ಮಾಡಿದ್ರೆ ತಿಂತಾರೆ. ಅದಕ್ಕೆ ಬೇಕಾಗಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಒಂದು ಕ್ಯಾಪ್ಸಿಕಮ್ ಇತ್ತು ಒಂದು ಅರ್ಧ. ಬೆಳಗ್ಗೆ ಟಿಫನ್ ಮಾಡಿ ಮಿಕ್ಕಿತ್ತು, ಅದು ವೇಸ್ಟ್ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಇಷ್ಟನ್ನು ಅಷ್ಟೇ ಬ್ರೌನ್ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ತೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಆಗೋ ತನಕ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಚಿಕನ್ ಹಾಕಿ ಅದನ್ನು ಸ್ವಲ್ಪ ಕೈ ಆಡಿಸಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಉಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು, ಚಿಕನ್ ಸ್ಮೆಲ್ ಹೊಡಿಯುತ್ತಲ್ಲ ಅದು. ಆಮೇಲೆ ಟೊಮೊಟೊ ಹಾಕಿ ಒಂದು 5ರಿಂದ 10 ನಿಮಿಷ ಸ್ವಲ್ಪ ಚೆನ್ನಾಗಿ ನೀರು ಬಿಡೋ ತನಕ ಬೇಯಿಸ್ತೀನಿ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಪ್ಯಾಕೆಟ್ ಅದನ್ನೇ ಹಾಕಿ ಒಂದು ಪೌಡ್ರ್ ಹಾಕ್ತೀನಿ. ಸಾಕಾಗುತ್ತೆ ನಮಗೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆ ಬಿಡೋ ತನಕ. ಆಮೇಲೆ ನಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಕ್ವಾಂಟಿಟಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ಬೇಕಾ ಮುದ್ದೆ ಗೊಜ್ಜು ಬೇಕಾ? ಅಣ್ಣ 2 ಮುದ್ದೆ ಗೊಜ್ಜು ಒಂದು ಇದೊಂದು ಹಾಕಿ ಇವ್ರಿಗೆ ಬೇಕಂತೆ. ಸರಿನಾ ತಗೊಳ್ಳಿ ಸರ್, ಅಲ್ಲೇ ಕೊಟ್ಬಿಡಿ ನೀವೇ. ಸರ್ ಮುದ್ದೆ ನಮ್ಮ ಮನೇಲಿ ಚೆನ್ನಾಗಿದೆ. ಮನೆಯಲ್ಲ ಅಮ್ಮನೂ ಕೊಟ್ಟಿದ್ಲು. ನನಗೆ ನಮ್ಮ ಅತ್ತೆ ಬಂದರೆ ನನ್ನ ಮಕ್ಳಿಗೆ ಊಟ ಮಾಡೋ ಟೆನ್ಷನ್ ಇರಲ್ಲ. ನಮ್ಮ ಅತ್ತೆ ಕತೆ ಹೇಳ್ಕೊಂಡು ಇಲ್ಲ ಏನಾದರೂ ಆಟ ಆಡಿಸ್ಕೊಂಡು ತಿನ್ನಿಸ್ಬಿಡ್ತಾರೆ. ನನ್ನ ಹತ್ರ ಬಂದರೆ ಟಿ ವಿನೇ ಬೇಕು ಅಂತ ಆಟ ಮಾಡ್ತಾರೆ, ಇಲ್ಲ ಮೊಬೈಲೇ ಬೇಕು ಅಂತ. ಅವ್ರು ಹಂಗಲ್ಲ, ಏನಾದರೂ ಒಂದು ಟ್ರಿಕ್ಸ್ ಮಾಡಿ ಊಟ ಮಾಡಿಸ್ತಾರೆ. ಏರ್ ಕೂಲರ್ ಗುದ್ದುಬಿಟ್ಟಿ ಪ್ರಣತಿ. ಏರ್ ಕೂಲರ್ ಎಲ್ಲ ಹೊಡೆದೋಯ್ತವೆ. ದೊಡ್ಡ ಇದೆಲ್ಲ ನಂಜಾಗಿದ್ದು. ಅಯ್ಯೋ ಅವ್ನು ನೋಡು. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, 190. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, 190. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯ ಹಾದಿಲಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ನನ್ನ ಮಗನ ಬರ್ಡೇ ವರ್ಷ ಕೂಡ ಹೀಗೆ ಸಿಂಪಲ್ಲಾಗಿ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪ ನಮ್ಮನೂ ಕೂಡ ಬರೋಕ್ಕಾಗಲ್ಲ, ಬಂದರೂ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ನಾವು ಹೋಗೋಕ್ಕಾಗಲ್ಲ. ನನ್ನ ಮಗಳ ಬರ್ಡೇ ದಿವಸ ಇಬ್ರಿಗೂ ಕೂಡ ಅವತ್ತೂ ಅಷ್ಟೇ ಅವನಿಗೆ ಹೊಸ ಬಟ್ಟೆ ತಂದು ಇಬ್ರಿಗೂ ಕೇಕ್ ಕಟ್ಟಿಂಗ್ ಮಾಡಿಸಿ ಚೆನ್ನಾಗಿ ಮಾಡ್ತೀವಿ, ಎಲ್ಲರೂ ಸೇರ್ತೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.